ಗದಗದ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಲಕ್ಕುಂಡಿಯಲ್ಲಿ ಸಿಕ್ಕಿದ್ದು ನಿಧಿಯಲ್ಲ ಅಂತ ಪುರಾತತ್ವ ಇಲಾಖೆಯ ಅಧಿಕಾರಿಯೇ ಹೇಳಿಕೆ ಕೊಟ್ಟಿದ್ದಾರೆ. ಲಕ್ಕುಂಡಿಯಲ್ಲಿ ಪರಿಶೀಲನೆ ನಡೆಸಿತು ಪುರಾತತ್ವ ಇಲಾಖೆಯ ಅಧೀಕ್ಷಕ ರಮೇಶ್ ಮೂಲಿಮನಿ. ಅಲ್ಲಿ ಸಿಕ್ಕದ್ದು ನಿಧಿ ಎಲ್ಲ ಅಂತಿದ್ದಾರೆ. ಪಾಯ ತೆಗೆಯೋ ಸಂದರ್ಭದಲ್ಲಿ ಮನೆಯವರಿಗೆ ಒಂದು ಕೊಡ ಸಿಗುತ್ತೆ, ತಾಮ್ರದ ಕೊಡ. ಅದರಲ್ಲಿ ಸಾಕಷ್ಟು ಚಿನ್ನಾಭರಣಗಳು ಲಭ್ಯ ಆಗುತ್ತೆ. ಅದು ನಿಧಿ ಅಂತ ಹೇಳಿ ಸರ್ಕಾರಕ್ಕೆ ಇದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಾರೆ. ಸ್ಥಳಕ್ಕೆ ಬಂದಂತಹ ಅಧಿಕಾರಿಗಳು ಅದನ್ನು ಅವಶ್ಯಕ ತೆಗೆದುಕೊಳ್ತಾರೆ. ನಂತರ ಅದು ನಿಧಿ ಅನ್ನುವಂತಹ ಹಿನ್ನೆಲೆಯಲ್ಲಿ ಪುರಾತತ್ವ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಆದರೆ ಅದನ್ನು ಪರಿಶೀಲಿಸಿದಂತಹ ಅಧಿಕಾರಿಗಳು ಹೇಳ್ತಾ ಇರೋದು ಅದು ನಿಧಿ ಅಲ್ಲ ಅಂತ. ಹೀಗಾಗಿ ಬಹಳ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ. ಈಗಾಗಲೇ ಕೆಲ ತಜ್ಞರನ್ನ ಮಾತನಾಡಿಸಿದಂತಹ ಸಂದರ್ಭದಲ್ಲೂ ಕೂಡ ಅದು 11-12ನೇ ಶತಮಾನದ ಆಭರಣ ಇರ್ಬೋದು, ಯಾವುದೋ ರಾಜವಂಶಸ್ಥರಿಗೆ ಸೇರಿದಂಥದ್ದಲ್ಲ, ಯಾವುದೋ ಮನೆಯವರು ಇಟ್ಟಿರುವಂತಹ ಸಾಧ್ಯತೆಗಳಿರುತ್ತೆ ಆ ಕಾಲದಲ್ಲಿ, ಹೀಗೆ ಇಡ್ತಾ ಇದ್ದದ್ದು ವಾಡಿಕೆ ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಇದು ನಿಧಿ ಅಲ್ಲ, ಮೊದಲನೇ ಮಾತು. ನೀವು ನಿಧಿ ಅಂತ ಏನು ಹೇಳ್ತೀರಿ, ಅದನ್ನು ತೆಗೆದು ನೋಡಿರಿ. ನಿನ್ನೆ ನಾನು ಮಾಧ್ಯಮದೊಳಗೆ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನೋಡಿದ್ದು, ಅದರಲ್ಲಿ ಆದಷ್ಟು ಮುರಿದಂಥ ಆಭರಣಗಳಿದಾವೆ. ಸೊ ಸಾಮಾನ್ಯವಾಗಿ ಇದು ಆ ಮನೆಯ ಒಂದು ಅಡುಗೆ ಮನೆಯೊಳಗೆ ಸಿಕ್ಕಂಥ ಒಂದು ವಸ್ತುಗಳಿವು. ಅವು ಅಡ್ಕಲ್ ಗಡಿಯೊಳಗೆ ನಮ್ಮ ಹಿಂದಿನ ಕಾಲದಾಗ ಅಜ್ಜ ಮುತ್ತಜ್ಜರುಗಳು ಏನು ಮಾಡ್ತಿದ್ರು, ಟ್ರಿಜರಿ ಅದು ಇರಲಾರ್ದಕ್ಕೆ ಅದರೊಳಗಡೆ ಹೋಗೋದು. ಎಲ್ಲಿ ಹೋಗಿತಿದ್ರು ಅಂತಂದ್ರೆ ಗೊತ್ತಾಗಬೇಕಂತಂದು ಒಲಿ ಅಂತೇಳಿ ಹೋಗದಿಡ್ತಿದ್ರು. ಇದು ನಿಧಿ ಅಲ್ಲ, ಮೊದಲನೇ ಮಾತು. ನೀವು ನಿಧಿ ಅಂತ ಏನು ಹೇಳ್ತೀರಿ. ಅಧಿಕಾರಿಗಳಿಗೆ ಹೇಳಿಕೆ ಕೊಡ್ತಾ ಇದ್ದಂತೆ ನಿಧಿ ಅಲ್ಲ ಅಂತಂದ್ರೆ ನಮ್ಮ ಚಿನ್ನ ನಮಗ್ ಕೊಡಿ, ನಿಧಿ ವಾಪಸ್ ನೀಡಿ ಅಂತ ಮಾಲೀಕರು ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ನಿಧಿ ಅಲ್ಲ ಅಂದ್ರು ಅಧಿಕಾರಿ ರಮೇಶ್ ಮೂಲಿಮನಿ. ಹೀಗಾಗಿ ನಮ್ಮ ಚಿನ್ನ ನಮಗ್ ಕೊಡಿ ಅಂತ ಈಗ ಕುಟುಂಬ ಕೇಳ್ತಾ ಇದೆ. ಚಿನ್ನವನ್ನ ಜಿಲ್ಲಾಡಳಿತಕ್ಕೆ ಒಪ್ಪಿಸಿದ್ರು ಆ ಜಾಗದ ಮಾಲೀಕರು. ಆದರೆ ಈಗ ಪುರಾತತ್ವ ಇಲಾಖೆ ಅಧಿಕಾರಿಗಳೇ ಅದು ನಿಧಿಯಲ್ಲ, ಆ ಕಾಲದಲ್ಲಿ ಅಲ್ಲಿದ್ದಂತಹ ಜನ ಕೂತಿಟ್ಟಿರಬಹುದು ಅನ್ನುವಂತಹ ಹೇಳಿಕೆ ಕೊಟ್ಟು ಬೆನ್ನಲ್ಲೇ ಹಾಗಾದ್ರೆ ನಮ್ಮ ಚಿನ್ನ ನಮಗ್ ಕೊಡಿ, ಯಾಕಂದ್ರೆ ಮಾಲೀಕರ ಜಾಗ ಅದು. ಆ ಜಾಗದಲ್ಲಿ ಅವರು ಪಾಯ ತೋಡುವಾಗ ಸಿಕ್ಕಂಥದ್ದು ಈ ಚಿನ್ನ. ಆ ಹಿನ್ನೆಲೆಯಲ್ಲಿ ಈಗ ಪುರಾತತ್ವ ಅಧಿಕಾರಿಗಳ ಹೇಳಿಕೆ ಬೆನ್ನಲ್ಲೇ ಮಾಲೀಕರು ತಮ್ಮ ಚಿನ್ನ ತಮಗೆ ವಾಪಸ್ ಬೇಕು ಅಂತ ಕೇಳ್ತಿದ್ದಾರೆ. ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ ಅಲ್ಲಿರುವಂತಹ ಜನರನ್ನ, ಜೊತೆಗೆ ಜಾಗದ ಮಾಲೀಕರನ್ನ. ಏನ್ ಹೇಳ್ತಿದ್ದಾರೆ ಕೇಳೋಣ ಬನ್ನಿ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕ ನಿಧಿ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಅನ್ನು ಸಿಕ್ಕಿದೆ. ಏನು ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಪರಿಶೀಲನೆ ನೀಡಿದ್ದಾರೆ. ಆದರೆ ಇದು ನಿಧಿ ಅಲ್ಲ, ಎಲ್ಲರೂ ನಿಧಿ ಅಂತಾರೆ, ಇದು ನಿಧಿ ಅಲ್ಲ ಅಂತ ಒಂದು ಹೇಳಿಕೆ ನೀಡಿ ಹೋಗಿದ್ದಾರೆ. ಇದು ಇಡೀ ಗ್ರಾಮಸ್ಥರು ಮತ್ತು ಕುಟುಂಬದ ಮನವನ್ನು ಬದಲಾವಣೆ ಆಗುವಂತೆ ಮಾಡಿದೆ. ಈಗಾಗಲೇ ಹಾಗಾದರೆ ಅದು ನಿಧಿ ಅಲ್ಲ ಅಂದರೆ ಆ ಒಂದು ಚಿನ್ನವನ್ನು ನಮಗೆ ಕೊಡಿ ಅಂತೇಳಿ ಇಡೀ ಗ್ರಾಮಸ್ಥರು ಕೂಡ ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರಿದ್ದಾರೆ, ಅವರನ್ನೇ ಮಾತನಾಡ್ಸೋಣ. ಅಮ್ಮ, ಯಾಕೆ ಈಗಾಗಲೇ ನೀವೇ ಸ್ವ ಇಚ್ಛೆಯಿಂದ ಸರ್ಕಾರಕ್ಕೆ ನೀವು ಕೊಟ್ಟಿದ್ರಿ, ಈಗ ಯಾಕೆ ನೀವು ಮನಸ್ಸನ್ನು ಬದಲಾಯಿಸಿದ್ರಿ? ಬದಲಾಯಿಸಕಂದ್ರೆ ಅವ್ರು ಅಲ್ಲ ಅಂತಾರ್ರಿ, ನಿಧಿ ಅಲ್ಲ ಅಂತಾರ್ರಿ, ನಮ್ಮ ಬಂಗಾರ ನಮಗೆ ಕೊಟ್ಬಿಡ್ರಿ. ಈ ಸಲ ನಮಗೆ ಗೊತ್ತಾತ್ರಿ. ಈಗ ಈಗ ಅವ್ರಿಗೆ ಬಂದು ಹೇಳಿಗರ್ರಿ ಇದು ಅಲ್ಲ, ಹಿಂದೂ ಕಾಲದ ಅಲ್ಲ, ಅದು ಇದು ಈಗಿಂದು ಹಿರಿಯರು ಇಟ್ಟಿದ್ದು ಅಂತ ಹೇಳಿಗರ್ರಿ. ನಮಗೆ ಕೊಟ್ಬಿಡ್ರಿ. ಅಲ್ಲಿ ಮುಂದೆ ಹೋಗಿದಿರ್ತಾರಲ್ಲ ಆ ಥರ ಹೋಗಿದಾರ ಹಿಂದ್ಲಾರು, ಅದಕ್ಕೆ ಇದು ಸಿಕ್ಕೈತಿ. ಈಗ ಅದು ಅಲ್ಲ ಅಂತ ಹೇಳಿದ್ರೆ ನಮಗೆ ಕೊಟ್ಬಿಡ್ರಿ. ಇದು ಕುಟುಂಬಸ್ಥರು, ಏಕೆಂದರೆ ಇದು ನಿಧಿ ಅಲ್ಲ ಅಂದ್ರೆ ಅದು ನಮ್ಮ ಬಂಗಾರ ಹಿರಿಯ ಇಟ್ಟಿದ್ದು ನಮಗೆ ಕೊಡಿ ಅಂತ ಒತ್ತಾಯ ಈಗ ಏನು ಕುಟುಂಬಸ್ಥರು ಮಾಡ್ತಾ ಇದ್ದಾರೆ. ಗ್ರಾಮಸ್ಥರು ಕೂಡ ಕೇಳೋಣ, ಏನು ಹೇಳ್ತಾ ಇದ್ರಿ? ಏನು ಈಗ ಪುರಾತತ್ವ ಇಲಾಖೆ ಅಧಿಕಾರಿ ಬಂದು ಏನು ಹೇಳಿದ್ರು? ಪುರಾತತ್ವ ಇಲಾಖೆ ರಮೇಶ್ ಮೂಲಿಮನಿ ಅಂತ ವ್ಯಕ್ತಿ ಬಂದು ಆಫೀಸರ್ ಬಂದಿದ್ದು ನಿಧಿ ಅಲ್ಲ, ಇದು ಈಗಿಲ್ದು ಐತಿ, ಇದು ಬಂಗಾರ, ಅದು ನಮ್ಮ ಪುರಾತತ್ವ ಇಲಾಖೆಗೆ ಸೇರ್ತಕ್ಕಂಥದ್ದಲ್ಲ, ಇದನ್ನು ಉತ್ಖನನ ಮಾಡಂಗಿಲ್ಲ, ಇದ್ರ ಮುಂದೆ ನೀವು ಮನೆ ಕಟ್ಕೊಂಡ್ರೆ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು. ಅದರಿಂದ ಕುಟುಂಬಸ್ಥರು ಈಗ ಮನಸ್ಸನ್ನು ಹಿಂಬಲಿಸಿ ನಮ್ಮ ಬಂಗಾರ ಏನೈತಿ ನಮಗೆ ಕೊಡ್ರಿ ಅಂತ ಹೇಳಿ ಅವ್ರ ಪ್ರಕಾರ ನಾವು ಗ್ರಾಮಸ್ಥರೆಲ್ಲರೂ ಕೂಡ್ಕೊಂಡು ಅವ್ರ ಬೆಂಬಲವಾಗಿ ನಿಂದಿರ್ತೀವಿ. ಏನು ಮೂಲಿಮನಿ ಅಧಿಕಾರಿ ಬಂದರು, ಏನು ಹೇಳಿದ್ರು, ಮುಂದೆ ಏನಾಗಬೇಕು ನಿಮ್ಗೆ? ಇವರು ನಿನ್ನೆ ಸ್ವ ಇಚ್ಛೆಯಿಂದ ಮುಖ್ಯಮಂತ್ರಿ ಅವರಿಗೆ ಇಲ್ಲಿ ಸಿದ್ದು ಪಾಟೀಲ್ ಸಮಕ್ಷಮ ಫೋನ್ ಮಾಡಿಸಿ ನಾವು ಸ್ವ ಇಚ್ಛೆಯಿಂದ ಸರ್ಕಾರಕ್ಕೆ ನಮ್ಗೆ ಸಿಕ್ಕಂಥ ನಿಧಿಯನ್ನು ನಾವು ಸರ್ಕಾರಕ್ಕೆ ಒಪ್ಪಿಸ್ತೀವಿ ಅಂತಂದು ಅವ್ರು ಅಗದಿ ಸಂತೋಷದಿಂದ ಒಪ್ಕೊಂಡು ಅವ್ರು ಕರೆಸಿದ್ರು. ಆ ಪ್ರಕಾರ ಅಧಿಕಾರಿಗಳು ಬಂದು ಅದು ಕುಲಂಕುಷವಾಗಿ ಇದನ್ನು ಮಾಡಿದಾಗ
ಅದು ಹಿಂದಿನ ರಾಜ ಮಹಾರಾಜರ ಕಾಲದ ಅಂತಂದು ಎಲ್ಲ ಅಧಿಕಾರಿಗಳು ಹೇಳಿ ಹೋದಾಗೂ ಈಗ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟಿನ ರಮೇಶ್ ಮೂಲಿಮನಿ ಅನ್ನೋರು ಇದು ಹಿಂದಿನ ರಾಜ ಮಹಾರಾಜರದಲ್ಲ, ಇದು ನಿಮ್ಮ ಪೂರ್ವಜರು ಇಟ್ಟಿದ್ದಂತಂದು ಹೇಳಿ ಇಂಥ ಉಡಾಪೆ ಉತ್ತರ ಹೇಳಿ ಹೋಗೋದು ಸರಿಯಾದ ಅಲ್ಲ. ಯಾಕಂದರೆ ಅವರು ಸ್ವ ಇಚ್ಛೆಯಿಂದ ಅವ್ರಿಗೆ ಒಳ್ಳೆ ಇದನ್ನ ಶಬಾಷ್ಗಿರಿ ಕೊಡ್ಬೇಕಿತ್ತು. ಮುಂದೆ ಏನಾಗಬೇಕಂದ್ರೆ ಇಂಥ ಉಡಾಪಿ ಕೆಲಸ ಕೊಡೋದ ಕರೆ ಹೋದ್ರೆ ಒಟ್ಟಿಗೆ ಲಕ್ಕೊಂಡು ಎಲ್ಲ ಜನರಿಗೆ ಮನೆ ಕಟ್ಟಕ್ಕೆ ಪರ್ಮಿಷನ್ ಕೊಡ್ಬೇಕು. ಇದಿಷ್ಟು ಕುಟುಂಬಸ್ಥರು ಮತ್ತು ಗ್ರಾಮಸ್ಥರ ಮಾತು. ಏನು ಈಗಾಗಲೇ ನಾವು ನಿಧಿ ಅಂತೇಳಿ ನಾವು ಸರ್ಕಾರ ಒಪ್ಪಿಸಿದ್ದೀವಿ, ಆದರೆ ಈಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದು ಇದು ನಿಧಿ ಅಲ್ಲ ಅಂತ ಹೇಳ್ತಿದ್ರೆ, ಈಗ ನಿಧಿ ಅಲ್ಲ ಅಂತಂದರೆ ಸರ್ಕಾರಕ್ಕೆ ಬೇಡ, ಇದು ನಮ್ಮ ವಸ್ತು, ನಮ್ಮ ಆಸ್ತಿ ನಮಗೆ ಕೊಡಬೇಕು ಅನ್ನೋ ಒತ್ತಾಯ ಈಗ ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ. ಈ ರೀತಿ ನಿಧಿ ಅಲ್ಲ ಅಂತಂದ್ರೆ ಚಿನ್ನ ವಾಪಸ್ ಕೊಡಿ ಅಂತ ಕೇಳ್ತಾ ಇರುವ ಕುಟುಂಬದವರಿಗೆ ಈಗ ಆ ಜಾಗದಲ್ಲಿ ಮನೆ ಕಟ್ಟೋದಕ್ಕೆ ಅವಕಾಶ ಸಿಗುತ್ತೋ ಇಲ್ಲುವಂತ ಆತಂಕ ಕೂಡ ಎದುರಾಗಿದೆ. ಈ ಬಗ್ಗೆ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಈಗ ನಿಧಿ ಪತ್ತೆಯಾಗಿದೆ. ಏನು ಮನೆ ಪಾಯ ಆಗಿರುವಾಗ ಒಂದು ಸಣ್ಣ ಚಂಬುದಲ್ಲಿ ಸುಮಾರು 1 ಕೆಜಿಯಷ್ಟು ಏನು ನಿಧಿ ಪತ್ತೆಯಾಗಿದೆ. ಐತಿಹಾಸಿಕ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ, ಸರ್ಕಾರಕ್ಕೆ ಒಪ್ಪಿಸಿದ ಕುಟುಂಬ. ಮನೆ ನಿರ್ಮಾಣಕ್ಕೆ ಅಡ್ಡಿ ಆತಂಕ, ನೆರವು ಕೇಳ್ತಿದೆ ಕುಟುಂಬ. ರಾಜಮಹಾರಾಜರು ಆಳಿದ ಗದಗದ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ. ಗಂಗವ್ವ ಬಸವರಾಜ ರಿತ್ತಿ ಎಂಬುವರ ಮನೆ ಜಾಗದಲ್ಲಿ ಮನೆ ಕಟ್ಟಲು ಪಾಯ ಅಗೆಯುವಾಗ ತಂಬಿಗೆಯಲ್ಲಿ ತುಂಬಿಡಲಾಗಿದ್ದ ನಿಧಿ ಪತ್ತೆಯಾಗಿದೆ. ಸುಮಾರು 466 ಗ್ರಾಂ ಚಿನ್ನಾಭರಣ ಪತ್ತೆಯಾಗಿದ್ದು, ಕುಟುಂಬದವರು ಜಿಲ್ಲಾಡಳಿತಕ್ಕೆ ಒಪ್ಪಿಸಿ ಪ್ರಾಮಾಣಿಕತೆ ತೋರಿದ್ದಾರೆ. ರಾಜ ಮಹಾರಾಜರು ಆಳಿದ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಈಗ ನಿಧಿ ಪತ್ತೆಯಾಗಿದೆ. ಏನು ಮನೆ ಪಾಯ ಆಗಿರುವಾಗ ಒಂದು ಸಣ್ಣ ಚಂಬುದಲ್ಲಿ ಸುಮಾರು 1 ಕೆಜಿಯಷ್ಟು ಏನು ನಿಧಿ ಪತ್ತೆಯಾಗಿದೆ. ಹೀಗಾಗಿ ಈ ಒಂದು ನಾವು ಲಕ್ಕುಂಡಿ ಗ್ರಾಮದಲ್ಲಿ ನೀವು ನೋಡ್ಬೋದು, ಯಾವ ಸ್ಥಳದಲ್ಲಿ ಸಿಕ್ಕಿದೆ ಅನ್ನೋ ನಾವು ನಿಮ್ಗೆ ತೋರ್ತೀವಿ. ಇಲ್ಲಿ ನೋಡ್ಬೋದು, ಆ ಏನು ಕಟ್ಟಿಗೆಯನ್ನು ನಡೆದಿದ್ದಾರೆ ಅದೇ ಒಂದು ಜಾಗದಲ್ಲಿ ಮನೆ ಏನು ನಿರ್ಮಾಣಕ್ಕೆ ಪಾಯ ಅಗಿತಾ ಇದ್ರು, ಆ ಒಂದು ಜಾಗದಲ್ಲಿ ಒಂದು ಸಣ್ಣ ಚಂಬುದಲ್ಲಿ ನಿಧಿಯನ್ನು ಪತ್ತೆಯಾಗಿದೆ. ಅದು ಒಂದು ಸುಮಾರು 1 ಕೆಜಿ ಇರಬಹುದು ಅಂತ ಅಂದಾಜು ಮಾಡಲಾಗಿದೆ. ನಿಧಿ ಪತ್ತೆಯಾದ ಲಕ್ಕುಂಡಿ ಗ್ರಾಮಕ್ಕೆ ಎಸಿ ರಂಗಪ್ಪ, ತಹಶೀಲ್ದಾರ್ ಶ್ರೀನಿವಾಸ್ ಕುಲಕರ್ಣಿ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಮಾಹಿತಿ ಪಡೆದು ಚಿನ್ನ ರಕ್ಷಿಸುವಂತೆ ಸೂಚನೆ ನೀಡಿದ್ರು. ಹೀಗಾಗಿ ಜಿಲ್ಲಾಡಳಿತ ಚಿನ್ನ ರಕ್ಷಿಸಿದೆ. ಸರ್ ನಮಸ್ಕಾರ ಸರ್. ಸರ್ ಆರಾಮಿದ್ರಿ ಸರ್? ಹಾ ಹೌದು ಸರ್, ಮನಿ ಪಾಯ ತೆಗಿಯೋ ಮುಂದೆ ಸಿಕ್ಕೈತೆ. ಒಂದು 800 ಗ್ರಾಮ್ಲಿಂದ 1 ಕೆಜಿ ಆಗ್ಬೋದು ಸರ್. ಹಾ ಗೋಲ್ಡ ಸರ್, ಎಲ್ಲ ಗೋಲ್ಡ್ ಐತೆ ಸರ್. ಹ್ಞೂ ಸರ್, ಹ್ಞೂ ಅದ ಅವತ್ತು ನೈಟ್ ಬಂದು ಎಲ್ಲ ತೋರಿಸಿ. ಹ್ಞೂ ಸರ್, ಹ್ಞೂ ಕೊಡ್ತೀವಿ ಎಸ್. ನಮಸ್ಕಾರ ಸರ್. ಹಾ SP ಅವ್ರು ಕೊಡ್ತೀವಿ ಸರ್. ಗುಡ್ ಆಫ್ಟರ್ನೂನ್ ಸರ್. ರೋಹನ್ ಸರ್, SP ಗದಗ ಸ್ಪೀಕಿಂಗ್ ಸರ್. ಎಸ್ ಸರ್. ಎಸ್ ಸರ್. ಎಸ್ ಸರ್, ಎಸ್ ಸರ್, ಮಾಡ್ತೀವಿ ಸರ್. ಸದ್ಯ ಲಕ್ಕುಂಡಿಯಲ್ಲಿ ಪತ್ತೆಯಾದ ಚಿನ್ನಾಭರಣ 11 ಅಥವಾ 12ನೇ ಶತಮಾನದ ಚಿನ್ನಾಭರಣ ಅಂತ ಅಂದಾಜಿಸಲಾಗಿದೆ. ಚಿನ್ನಾಭರಣ ಸ್ವರೂಪ ನೋಡಿದ್ರೆ ಸಾಮಾನ್ಯ ಕುಟುಂಬಕ್ಕೆ ಸೇರಿದ್ದು ಅಂತ ಸಂಶೋಧಕರು ಹೇಳ್ತಿದ್ದಾರೆ. ಇವುಗಳ ಸ್ವರೂಪವನ್ನು ನಾವು ಗಮನಿಸಿದಾಗ ಇದು 11 ಅಥವಾ 12ನೇ ಶತಮಾನಕ್ಕೆ ಸಂಬಂಧಪಟ್ಟಿರಬಹುದೇನೋ ಅಂತೇಳಿ ಗೊತ್ತಾಗ್ತದೆ. ಇವು ಒಬ್ಬ ಸಾಮಾನ್ಯ ವ್ಯಕ್ತಿಯ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಅಂತೇಳಿ ನಮಗೆ ಗೋಚರಿಸ್ತಾವೆ. ಕುಟುಂಬವೇನೋ ಚಿನ್ನಾಭರಣವನ್ನ ಸರ್ಕಾರಕ್ಕೆ ಒಪ್ಪಿಸಿದೆ. ಆದ್ರೀಗ ಕುಟುಂಬಕ್ಕೆ ಭಯ, ಆತಂಕ ಶುರುವಾಗಿದೆ. ನಿಧಿ ಸಿಕ್ಕಂತ ಜಾಗ ನಿಷೇಧಿತ ಅಂತ ಘೋಷಣೆಯಾಗುತ್ತೆ. ಹೀಗಾಗಿ ನಾವು ಮನೆ ಎಲ್ಲಿ ಕಟ್ಟಬೇಕು ಅಂತ ಪ್ರಶ್ನಿಸಿದ್ದಾರೆ. ಸರ್ಕಾರ ನೆರವು ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಈಗ ಆ ಕುಟುಂಬಕ್ಕೆ ಭಯ, ಆತಂಕ ಶುರುವಾಗಿದೆ. ಯಾಕಂದ್ರೆ ಈಗಾಗಲೇ ನೆಲ ಬಿಟ್ಟು ಹೇಳದ ಮನೆ ಈಗ ನಿಷೇಧ ಆಗುತ್ತೆ, ಮುಂದೆ ನಾವು ಬದುಕೋದು ಎಲ್ಲಿ ಅನ್ನೋ ಸಂಕಷ್ಟದಲ್ಲಿ ಆ ಕುಟುಂಬ ಇದೆ. ಏನಾಗಬೇಕಂದ್ರೆ ಅವ್ರಿಗೆ ಮಾಡಿಕೊಡ್ಬೇಕು, ಮನೆ ಮಾಡಿಕೊಡ್ಬೇಕು. ಆತಗ ಆಸರ ಅಂದ್ರೆ ಏನೋ ಆತಗ ಒಂದು ಇದನ್ನು ಕೊಡ್ಬೇಕು, ಒಂದು ಕಾಲ ಮೇಲೆ ನಿಲ್ಲಿಸ್ಬೇಕು. ನಾವು ಬಂಗಾರಕ್ಕೆ ಅದಕ್ಕೇನು ಇದು ಮಾಡಿಲ್ಲ ನಾವು, ಒಟ್ಟು ಆತಗೆ ಬೇಕು. ಮತ್ತೆ ಅಕ್ಕಿಗೆ ತಾಯಿಗಿರಕ್ಕೆ ಮನೆ ಹಾಕಿಸ್ಕೊಡ್ಬೇಕು. ನಿಧಿ ಸಿಕ್ಕಿರಬಹುದು, ಆದ್ರೆ ಕುಟುಂಬಕ್ಕೆ ಮನೆ ಕಟ್ಟಿಕೊಳ್ಳಲು ನೆರವು ಬೇಕಿದೆ. ನಿಧಿ ಸಂರಕ್ಷಿಸಿರೋ ಸರ್ಕಾರ ಈ ಕುಟುಂಬಕ್ಕೆ ನೆರವು ನೀಡುತ್ತಾ ಕಾದು ನೋಡ್ಬೇಕು. ಸಂಜೀವ್ ಪಾಂಡ್ರೆ, TV9 ಗದಗ.